ಸಿಎಲ್ಪಿ ಸಭೆಯಲ್ಲಿ ಎಸ್ಐಟಿ ತನಿಖೆ ಬಗ್ಗೆ ಪ್ರಸ್ತಾಪ ಆಯಿತು. ಬೇಳೂರು ಗೋಪಾಲಕೃಷ್ಣ ಸೇರಿ ಕೆಲವರು ಈ ಕುರಿತಾಗಿ ಪ್ರಸ್ತಾಪ ಮಾಡಿದ್ರು. ಎಸ್ಐಟಿ ಮಾಡಿದ ಕೆಲಸದ ಬಗ್ಗೆ ಜನರಿಗೆ ಒಳ್ಳೆ ಅಭಿಪ್ರಾಯ ಬಂದಿದೆ ಅಂತ ಒಂದಷ್ಟು ಜನ ಶಾಸಕರು ಹೇಳಿದ್ರೆ, ಇನ್ನು ಯಾರು ಕೂಡ ಭಾವನಾತ್ಮಕವಾಗಿ ಈ ವಿಚಾರದಲ್ಲಿ ಹೇಳಿಕೆ ನೀಡಬೇಡಿ ಅಂತ ಈ ಸಿಎಲ್ಪಿ ಸಭೆಯಲ್ಲಿ ಶಾಸಕರಿಗೆ ಸಿಎಂ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿದ್ದಾರಂತೆ. 13 ಸ್ಥಳಗಳಲ್ಲಿ ಎಸ್ಐಟಿ ಶೋಧನೆ ಮಾಡಿದೆ. ಒಂದು ಕಡೆ ಮಾತ್ರ ಕೆಲವು ಮೂಳೆ ಸಿಕ್ಕಿದೆ ಅಂತ ಸಿಎಂ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದು ಕೂಡ ಮಹಿಳೆಯದ್ದಲ್ಲ, ಪುರುಷನದ್ದು ಅಲ್ಲಿ ಸಿಕ್ಕಿರ್ತಕ್ಕಂಥ ಮೂಳೆ. 13ನೇ ಪಾಯಿಂಟ್ನಲ್ಲಿ ಮೂಳೆ ಸಿಗದೇ ಇದ್ರೆ ಶೋಧವನ್ನ ಇನ್ನೇನು ಸ್ಥಗಿತ ಮಾಡಬೇಕಾಗತ್ತೆ ಅಂತ ಸಚಿವರ ಜೊತೆ ಚರ್ಚಿಸಿ ಅಂತಿಮ ತೀರ್ಮಾನ ಮಾಡ್ತೇವೆ ಅಂತ ಸಿಎಲ್ಪಿ ಮೀಟಿಂಗ್ ಅಲ್ಲಿ ಹೇಳಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಶವ ಶೋಧನೆಯನ್ನ ಮುಂದುವರಿಸಬೇಕಾ ಬೇಡವಾ ಅಂತ ತೀರ್ಮಾನ ಮಾಡುವಂತದ್ದು ಬಾಕಿ ಇದೆ. ಯಾರು ಕೂಡ ಭಾವನಾತ್ಮಕ ಹೇಳಿಕೆ ನೀಡಬೇಡಿ ಅಂತ ಸಿಎಂ ಹೇಳಿದಾರಂತೆ. ಸೋಷಿಯಲ್ ಮೀಡಿಯಾ ಚರ್ಚೆ ಬಗ್ಗೆ ಆತಂಕ ಪಡಬೇಡಿ, ಆ ಹೇಳಿಕೆಗಳ ಬಗ್ಗೆ ಚರ್ಚೆ ಬೇಕಾಗಿಲ್ಲ ಅಂತ ಸಿಎಂ ಸೂಚನೆ ಕೊಟ್ಟಿದ್ದಾರಂತೆ. ಸಿಎಲ್ಪಿ ಸಭೆಯಲ್ಲಿ ಎಸ್ಐಟಿ ತನಿಖೆ ಬಗ್ಗೆ ಪ್ರಸ್ತಾಪ ಆಯಿತು. ಬೇಳೂರು ಗೋಪಾಲಕೃಷ್ಣ ಸೇರಿ ಕೆಲವರು ಈ ಕುರಿತಾಗಿ ಪ್ರಸ್ತಾಪ ಮಾಡಿದ್ರು. ಎಸ್ಐಟಿ ಮಾಡಿದ ಕೆಲಸದ ಬಗ್ಗೆ ಜನರಿಗೆ ಒಳ್ಳೆ ಅಭಿಪ್ರಾಯ ಬಂದಿದೆ ಅಂತ ಒಂದಷ್ಟು ಜನ ಶಾಸಕರು ಹೇಳಿದ್ರೆ, ಇನ್ನು ಯಾರು ಕೂಡ ಭಾವನಾತ್ಮಕವಾಗಿ ಈ ವಿಚಾರದಲ್ಲಿ ಹೇಳಿಕೆ ನೀಡಬೇಡಿ ಅಂತ ಈ ಸಿಎಲ್ಪಿ ಸಭೆಯಲ್ಲಿ ಶಾಸಕರಿಗೆ ಸಿಎಂ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿದ್ದಾರಂತೆ. 13 ಸ್ಥಳಗಳಲ್ಲಿ ಎಸ್ಐಟಿ ಶೋಧನೆ ಮಾಡಿದೆ. ಒಂದು ಕಡೆ ಮಾತ್ರ ಕೆಲವು ಮೂಳೆ ಸಿಕ್ಕಿದೆ ಅಂತ ಸಿಎಂ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದು ಕೂಡ ಮಹಿಳೆಯದ್ದಲ್ಲ, ಪುರುಷನದ್ದು ಅಲ್ಲಿ ಸಿಕ್ಕಿರ್ತಕ್ಕಂಥ ಮೂಳೆ. 13ನೇ ಪಾಯಿಂಟ್ನಲ್ಲಿ ಮೂಳೆ ಸಿಗದೇ ಇದ್ರೆ ಶೋಧವನ್ನ ಇನ್ನೇನು ಸ್ಥಗಿತ ಮಾಡಬೇಕಾಗತ್ತೆ ಅಂತ ಸಚಿವರ ಜೊತೆ ಚರ್ಚಿಸಿ ಅಂತಿಮ ತೀರ್ಮಾನ ಮಾಡ್ತೇವೆ ಅಂತ ಸಿಎಲ್ಪಿ ಮೀಟಿಂಗ್ ಅಲ್ಲಿ ಹೇಳಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಶವ ಶೋಧನೆಯನ್ನ ಮುಂದುವರಿಸಬೇಕಾ ಬೇಡವಾ ಅಂತ ತೀರ್ಮಾನ ಮಾಡುವಂತದ್ದು ಬಾಕಿ ಇದೆ. ಯಾರು ಕೂಡ ಭಾವನಾತ್ಮಕ ಹೇಳಿಕೆ ನೀಡಬೇಡಿ ಅಂತ ಸಿಎಂ ಹೇಳಿದಾರಂತೆ. ಸೋಷಿಯಲ್ ಮೀಡಿಯಾ ಚರ್ಚೆ ಬಗ್ಗೆ ಆತಂಕ ಪಡಬೇಡಿ, ಆ ಹೇಳಿಕೆಗಳ ಬಗ್ಗೆ ಚರ್ಚೆ ಬೇಕಾಗಿಲ್ಲ ಅಂತ ಸಿಎಂ ಸೂಚನೆ ಕೊಟ್ಟಿದ್ದಾರಂತೆ. ಸಿಎಲ್ಪಿ ಸಭೆಯಲ್ಲಿ ಎಸ್ಐಟಿ ತನಿಖೆ ಬಗ್ಗೆ ಪ್ರಸ್ತಾಪ ಆಯಿತು. ಬೇಳೂರು ಗೋಪಾಲಕೃಷ್ಣ ಸೇರಿ ಕೆಲವರು ಈ ಕುರಿತಾಗಿ ಪ್ರಸ್ತಾಪ ಮಾಡಿದ್ರು. ಎಸ್ಐಟಿ ಮಾಡಿದ ಕೆಲಸದ ಬಗ್ಗೆ ಜನರಿಗೆ ಒಳ್ಳೆ ಅಭಿಪ್ರಾಯ ಬಂದಿದೆ ಅಂತ ಒಂದಷ್ಟು ಜನ ಶಾಸಕರು ಹೇಳಿದ್ರೆ, ಇನ್ನು ಯಾರು ಕೂಡ ಭಾವನಾತ್ಮಕವಾಗಿ ಈ ವಿಚಾರದಲ್ಲಿ ಹೇಳಿಕೆ ನೀಡಬೇಡಿ ಅಂತ ಈ ಸಿಎಲ್ಪಿ ಸಭೆಯಲ್ಲಿ ಶಾಸಕರಿಗೆ ಸಿಎಂ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿದ್ದಾರಂತೆ. 13 ಸ್ಥಳಗಳಲ್ಲಿ ಎಸ್ಐಟಿ ಶೋಧನೆ ಮಾಡಿದೆ. ಒಂದು ಕಡೆ ಮಾತ್ರ ಕೆಲವು ಮೂಳೆ ಸಿಕ್ಕಿದೆ ಅಂತ ಸಿಎಂ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದು ಕೂಡ ಮಹಿಳೆಯದ್ದಲ್ಲ, ಪುರುಷನದ್ದು ಅಲ್ಲಿ ಸಿಕ್ಕಿರ್ತಕ್ಕಂಥ ಮೂಳೆ. 13ನೇ ಪಾಯಿಂಟ್ನಲ್ಲಿ ಮೂಳೆ ಸಿಗದೇ ಇದ್ರೆ ಶೋಧವನ್ನ ಇನ್ನೇನು ಸ್ಥಗಿತ ಮಾಡಬೇಕಾಗತ್ತೆ ಅಂತ ಸಚಿವರ ಜೊತೆ ಚರ್ಚಿಸಿ ಅಂತಿಮ ತೀರ್ಮಾನ ಮಾಡ್ತೇವೆ ಅಂತ ಸಿಎಲ್ಪಿ ಮೀಟಿಂಗ್ ಅಲ್ಲಿ ಹೇಳಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಶವ ಶೋಧನೆಯನ್ನ ಮುಂದುವರಿಸಬೇಕಾ ಬೇಡವಾ ಅಂತ ತೀರ್ಮಾನ ಮಾಡುವಂತದ್ದು ಬಾಕಿ ಇದೆ. ಯಾರು ಕೂಡ ಭಾವನಾತ್ಮಕ ಹೇಳಿಕೆ ನೀಡಬೇಡಿ ಅಂತ ಸಿಎಂ ಹೇಳಿದಾರಂತೆ. ಸೋಷಿಯಲ್ ಮೀಡಿಯಾ ಚರ್ಚೆ ಬಗ್ಗೆ ಆತಂಕ ಪಡಬೇಡಿ, ಆ ಹೇಳಿಕೆಗಳ ಬಗ್ಗೆ ಚರ್ಚೆ ಬೇಕಾಗಿಲ್ಲ ಅಂತ ಸಿಎಂ ಸೂಚನೆ ಕೊಟ್ಟಿದ್ದಾರಂತೆ. ಸಿಎಲ್ಪಿ ಸಭೆಯಲ್ಲಿ ಎಸ್ಐಟಿ ತನಿಖೆ ಬಗ್ಗೆ ಪ್ರಸ್ತಾಪ ಆಯಿತು. ಬೇಳೂರು ಗೋಪಾಲಕೃಷ್ಣ ಸೇರಿ ಕೆಲವರು ಈ ಕುರಿತಾಗಿ ಪ್ರಸ್ತಾಪ ಮಾಡಿದ್ರು. ಎಸ್ಐಟಿ ಮಾಡಿದ ಕೆಲಸದ ಬಗ್ಗೆ ಜನರಿಗೆ ಒಳ್ಳೆ ಅಭಿಪ್ರಾಯ ಬಂದಿದೆ ಅಂತ ಒಂದಷ್ಟು ಜನ ಶಾಸಕರು ಹೇಳಿದ್ರೆ, ಇನ್ನು ಯಾರು ಕೂಡ ಭಾವನಾತ್ಮಕವಾಗಿ ಈ ವಿಚಾರದಲ್ಲಿ ಹೇಳಿಕೆ ನೀಡಬೇಡಿ ಅಂತ ಈ ಸಿಎಲ್ಪಿ ಸಭೆಯಲ್ಲಿ ಶಾಸಕರಿಗೆ ಸಿಎಂ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿದ್ದಾರಂತೆ. 13 ಸ್ಥಳಗಳಲ್ಲಿ ಎಸ್ಐಟಿ ಶೋಧನೆ ಮಾಡಿದೆ. ಒಂದು ಕಡೆ ಮಾತ್ರ ಕೆಲವು ಮೂಳೆ ಸಿಕ್ಕಿದೆ ಅಂತ ಸಿಎಂ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದು ಕೂಡ ಮಹಿಳೆಯದ್ದಲ್ಲ, ಪುರುಷನದ್ದು ಅಲ್ಲಿ ಸಿಕ್ಕಿರ್ತಕ್ಕಂಥ ಮೂಳೆ. 13ನೇ ಪಾಯಿಂಟ್ನಲ್ಲಿ ಮೂಳೆ ಸಿಗದೇ ಇದ್ರೆ ಶೋಧವನ್ನ ಇನ್ನೇನು ಸ್ಥಗಿತ ಮಾಡಬೇಕಾಗತ್ತೆ ಅಂತ ಸಚಿವರ ಜೊತೆ ಚರ್ಚಿಸಿ ಅಂತಿಮ ತೀರ್ಮಾನ ಮಾಡ್ತೇವೆ ಅಂತ ಸಿಎಲ್ಪಿ ಮೀಟಿಂಗ್ ಅಲ್ಲಿ ಹೇಳಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಶವ ಶೋಧನೆಯನ್ನ ಮುಂದುವರಿಸಬೇಕಾ ಬೇಡವಾ ಅಂತ ತೀರ್ಮಾನ ಮಾಡುವಂತದ್ದು ಬಾಕಿ ಇದೆ. ಯಾರು ಕೂಡ ಭಾವನಾತ್ಮಕ ಹೇಳಿಕೆ ನೀಡಬೇಡಿ ಅಂತ ಸಿಎಂ ಹೇಳಿದಾರಂತೆ. ಸೋಷಿಯಲ್ ಮೀಡಿಯಾ ಚರ್ಚೆ ಬಗ್ಗೆ ಆತಂಕ ಪಡಬೇಡಿ,
ಆ ಹೇಳಿಕೆಗಳ ಬಗ್ಗೆ ಚರ್ಚೆ ಬೇಕಾಗಿಲ್ಲ ಅಂತ ಸಿಎಂ ಸೂಚನೆ ಕೊಟ್ಟರು. ಸಿಎಲ್ಪಿ ಸಭೆಯಲ್ಲಿ ಎಸ್ಐಟಿ ತನಿಖೆ ಬಗ್ಗೆ ಪ್ರಸ್ತಾಪ ಆಯಿತು. ಬೇಳೂರು ಗೋಪಾಲಕೃಷ್ಣ ಸೇರಿ ಕೆಲವರು ಈ ಕುರಿತಾಗಿ ಪ್ರಸ್ತಾಪ ಮಾಡಿದ್ರು. ಎಸ್ಐಟಿ ಮಾಡಿದ ಕೆಲಸದ ಬಗ್ಗೆ ಜನರಿಗೆ ಒಳ್ಳೆ ಅಭಿಪ್ರಾಯ ಬಂದಿದೆ ಅಂತ ಒಂದಷ್ಟು ಜನ ಶಾಸಕರು ಹೇಳಿದ್ರೆ, ಇನ್ನು ಯಾರು ಕೂಡ ಭಾವನಾತ್ಮಕವಾಗಿ ಈ ವಿಚಾರದಲ್ಲಿ ಹೇಳಿಕೆ ನೀಡಬೇಡಿ ಅಂತ ಈ ಸಿಎಲ್ಪಿ ಸಭೆಯಲ್ಲಿ ಶಾಸಕರಿಗೆ ಸಿಎಂ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿದ್ದಾರಂತೆ. 13 ಸ್ಥಳಗಳಲ್ಲಿ ಎಸ್ಐಟಿ ಶೋಧನೆ ಮಾಡಿದೆ, ಒಂದು ಕಡೆ ಮಾತ್ರ ಕೆಲವು ಮೂಳೆ ಸಿಕ್ಕಿದೆ ಅಂತ ಸಿಎಂ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದು ಕೂಡ ಮಹಿಳೆಯದ್ದಲ್ಲ, ಪುರುಷನದ್ದು ಅಲ್ಲಿ ಸಿಕ್ಕಿರ್ತಕ್ಕಂಥ ಮೂಳೆ. 13ನೇ ಪಾಯಿಂಟ್ನಲ್ಲಿ ಮೂಳೆ ಸಿಗದೇ ಇದ್ರೆ ಶೋಧವನ್ನ ಇನ್ನೇನು ಸ್ಥಗಿತ ಮಾಡಬೇಕಾಗತ್ತೆ ಅಂತ ಸಚಿವರ ಜೊತೆ ಚರ್ಚಿಸಿ ಅಂತಿಮ ತೀರ್ಮಾನ ಮಾಡ್ತೇವೆ ಅಂತ ಸಿಎಲ್ಪಿ ಮೀಟಿಂಗ್ ಅಲ್ಲಿ ಹೇಳಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಶವ ಶೋಧನೆಯನ್ನ ಮುಂದುವರಿಸಬೇಕಾ ಬೇಡವಾ ಅಂತ ತೀರ್ಮಾನ ಮಾಡುವಂತದ್ದು ಬಾಕಿ ಇದೆ. ಯಾರು ಕೂಡ ಭಾವನಾತ್ಮಕ ಹೇಳಿಕೆ ನೀಡಬೇಡಿ ಅಂತ ಸಿಎಂ ಹೇಳಿದಾರಂತೆ. ಸೋಷಿಯಲ್ ಮೀಡಿಯಾ ಚರ್ಚೆ ಬಗ್ಗೆ ಆತಂಕ ಪಡಬೇಡಿ, ಆ ಹೇಳಿಕೆಗಳ ಬಗ್ಗೆ ಚರ್ಚೆ ಬೇಕಾಗಿಲ್ಲ ಅಂತ ಸಿಎಂ ಸೂಚನೆ ಕೊಟ್ಟಿದ್ದಾರಂತೆ. ಸಿದ್ದರಾಮಯ್ಯ ಸಿಎಲ್ಪಿ ಸಭೆಯಲ್ಲಿ ಎಸ್ಐಟಿ ತನಿಖೆ ಬಗ್ಗೆ ಪ್ರಸ್ತಾಪ ಆಯಿತು. ಬೇಳೂರು ಗೋಪಾಲಕೃಷ್ಣ ಸೇರಿ ಕೆಲವರು ಈ ಕುರಿತಾಗಿ ಪ್ರಸ್ತಾಪ ಮಾಡಿದ್ರು. ಎಸ್ಐಟಿ ಮಾಡಿದ ಕೆಲಸದ ಬಗ್ಗೆ ಜನರಿಗೆ ಒಳ್ಳೆ ಅಭಿಪ್ರಾಯ ಬಂದಿದೆ ಅಂತ ಒಂದಷ್ಟು ಜನ ಶಾಸಕರು ಹೇಳಿದ್ರೆ, ಇನ್ನು ಯಾರು ಕೂಡ ಭಾವನಾತ್ಮಕವಾಗಿ ಈ ವಿಚಾರದಲ್ಲಿ ಹೇಳಿಕೆ ನೀಡಬೇಡಿ ಅಂತ ಈ ಸಿಎಲ್ಪಿ ಸಭೆಯಲ್ಲಿ ಶಾಸಕರಿಗೆ ಸಿಎಂ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿದ್ದಾರಂತೆ. 13 ಸ್ಥಳಗಳಲ್ಲಿ ಎಸ್ಐಟಿ ಶೋಧನೆ ಮಾಡಿದೆ, ಒಂದು ಕಡೆ ಮಾತ್ರ ಕೆಲವು ಮೂಳೆ ಸಿಕ್ಕಿದೆ ಅಂತ ಸಿಎಂ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದು ಕೂಡ ಮಹಿಳೆಯದ್ದಲ್ಲ, ಪುರುಷನದ್ದು ಅಲ್ಲಿ ಸಿಕ್ಕಿರ್ತಕ್ಕಂಥ ಮೂಳೆ. 13ನೇ ಪಾಯಿಂಟ್ನಲ್ಲಿ ಮೂಳೆ ಸಿಗದೇ ಇದ್ರೆ ಶೋಧವನ್ನ ಇನ್ನೇನು ಸ್ಥಗಿತ ಮಾಡಬೇಕಾಗತ್ತೆ ಅಂತ ಸಚಿವರ ಜೊತೆ ಚರ್ಚಿಸಿ ಅಂತಿಮ ತೀರ್ಮಾನ ಮಾಡ್ತೇವೆ ಅಂತ ಸಿಎಲ್ಪಿ ಮೀಟಿಂಗ್ ಅಲ್ಲಿ ಹೇಳಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಶವ ಶೋಧನೆಯನ್ನ ಮುಂದುವರಿಸಬೇಕಾ ಬೇಡವಾ ಅಂತ ತೀರ್ಮಾನ ಮಾಡುವಂತದ್ದು ಬಾಕಿ ಇದೆ. ಯಾರು ಕೂಡ ಭಾವನಾತ್ಮಕ ಹೇಳಿಕೆ ನೀಡಬೇಡಿ ಅಂತ ಸಿಎಂ ಹೇಳಿದಾರಂತೆ. ಸೋಷಿಯಲ್ ಮೀಡಿಯಾ ಚರ್ಚೆ ಬಗ್ಗೆ ಆತಂಕ ಪಡಬೇಡಿ, ಆ ಹೇಳಿಕೆಗಳ ಬಗ್ಗೆ ಚರ್ಚೆ ಬೇಕಾಗಿಲ್ಲ ಅಂತ ಸಿಎಂ ಸೂಚನೆ ಕೊಟ್ಟಿದ್ದಾರಂತೆ. ಸಿಎಲ್ಪಿ ಸಭೆಯಲ್ಲಿ ಎಸ್ಐಟಿ ತನಿಖೆ ಬಗ್ಗೆ ಪ್ರಸ್ತಾಪ ಆಯಿತು. ಬೇಳೂರು ಗೋಪಾಲಕೃಷ್ಣ ಸೇರಿ ಕೆಲವರು ಈ ಕುರಿತಾಗಿ ಪ್ರಸ್ತಾಪ ಮಾಡಿದ್ರು. ಎಸ್ಐಟಿ ಮಾಡಿದ ಕೆಲಸದ ಬಗ್ಗೆ ಜನರಿಗೆ ಒಳ್ಳೆ ಅಭಿಪ್ರಾಯ ಬಂದಿದೆ ಅಂತ ಒಂದಷ್ಟು ಜನ ಶಾಸಕರು ಹೇಳಿದ್ರೆ, ಇನ್ನು ಯಾರು ಕೂಡ ಭಾವನಾತ್ಮಕವಾಗಿ ಈ ವಿಚಾರದಲ್ಲಿ ಹೇಳಿಕೆ ನೀಡಬೇಡಿ ಅಂತ ಈ ಸಿಎಲ್ಪಿ ಸಭೆಯಲ್ಲಿ ಶಾಸಕರಿಗೆ ಸಿಎಂ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿದ್ದಾರಂತೆ. 13 ಸ್ಥಳಗಳಲ್ಲಿ ಎಸ್ಐಟಿ ಶೋಧನೆ ಮಾಡಿದೆ, ಒಂದು ಕಡೆ ಮಾತ್ರ ಕೆಲವು ಮೂಳೆ ಸಿಕ್ಕಿದೆ ಅಂತ ಸಿಎಂ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದು ಕೂಡ ಮಹಿಳೆಯದ್ದಲ್ಲ, ಪುರುಷನದ್ದು ಅಲ್ಲಿ ಸಿಕ್ಕಿರ್ತಕ್ಕಂಥ ಮೂಳೆ. 13ನೇ ಪಾಯಿಂಟ್ನಲ್ಲಿ ಮೂಳೆ ಸಿಗದೇ ಇದ್ರೆ ಶೋಧವನ್ನ ಇನ್ನೇನು ಸ್ಥಗಿತ ಮಾಡಬೇಕಾಗತ್ತೆ ಅಂತ ಸಚಿವರ ಜೊತೆ ಚರ್ಚಿಸಿ ಅಂತಿಮ ತೀರ್ಮಾನ ಮಾಡ್ತೇವೆ ಅಂತ ಸಿಎಲ್ಪಿ ಮೀಟಿಂಗ್ ಅಲ್ಲಿ ಹೇಳಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಶವ ಶೋಧನೆಯನ್ನ ಮುಂದುವರಿಸಬೇಕಾ ಬೇಡವಾ ಅಂತ ತೀರ್ಮಾನ ಮಾಡುವಂತದ್ದು ಬಾಕಿ ಇದೆ. ಯಾರು ಕೂಡ ಭಾವನಾತ್ಮಕ ಹೇಳಿಕೆ ನೀಡಬೇಡಿ ಅಂತ ಸಿಎಂ ಹೇಳಿದಾರಂತೆ. ಸೋಷಿಯಲ್ ಮೀಡಿಯಾ ಚರ್ಚೆ ಬಗ್ಗೆ ಆತಂಕ ಪಡಬೇಡಿ, ಆ ಹೇಳಿಕೆಗಳ ಬಗ್ಗೆ ಚರ್ಚೆ ಬೇಕಾಗಿಲ್ಲ ಅಂತ ಸಿಎಂ ಸೂಚನೆ ಕೊಟ್ಟಿದ್ದಾರಂತೆ.